ಅದು 2 ವರ್ಷದ ಪುಟ್ಟ ಮಗು. ಇವತ್ತು ಮಧ್ಯಾಹ್ನ ಮನೆ ಅಂಗಳದಲ್ಲಿ ಆಟವಾಡ್ತಿತ್ತು. ಒಮ್ಮೆಲೆ ಮನೆ ಮುಂಭಾಗದ ಬಾವಿಗೆ ಮಗು ಬಿದ್ದಿದೆ. ಸ್ಥಳೀಯರೊಬ್ಬರು ಸಿನಿಮೀಯ ರೀತಿಯಲ್ಲಿ ಕಂದನನ್ನ ರಕ್ಷಿಸಿದ್ದಾರೆ. ದೇವ್ರಂತೆ ಓಡಿ ಬಂದಿದ್ದ. ಕ್ಷಣ ಮಾತ್ರದಲ್ಲಿ ಬಾವಿಗಿಳಿದಿದ್ದ. ಬಾವಿಯಲ್ಲಿ ಬಿದ್ದು ಕಿರುಚಾಡ್ತಿದ್ದ ಕಂದನನ್ನ ಬಿಗಿದಪ್ಪಿ ಮೇಲೆ ಹೊತ್ತು ತರ್ತಿದ್ದಂತೆ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಪವಾಡದ ರೀತಿ ಮಗು ಬದುಕುಳಿದಿದೆ. ಆಟವಾಡ್ತಾ ಮನೆ ಮುಂದಿನ ಬಾವಿಗೆ ಬಿದ್ದ ಮಗು. ಬಾವಿಗಿಳಿದು ಪವಾಡ ಸದೃಶವಾಗಿ ಕಂದಮ್ಮನ ರಕ್ಷಣೆ. ಈ ಮುತ್ತು ಕಂದಮ್ಮನ ಹೆಸರು ಭುವಿ. 2 ವರ್ಷ ವಯಸ್ಸು. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯ ಕಸ್ತೂರಿಬಾ ನಗರದಲ್ಲಿ ಇವತ್ತು ಮಧ್ಯಾಹ್ನ ಮನೆ ಮುಂದೆ ಆಟವಾಡ್ತಲೇ ಮಗು ಬಾವಿಗೆ ಬಿದ್ದಿತ್ತು. ಅದು ಹಂಗಾಸಿ ಬರ್ತದೆ ಹೇಳಿ ಬೆನ್ನಿಗೆ ಹೋದೆ. ನೋಡಿದ್ರೆ ಒಂದು ಪೈಪ್ ಅದರಿ ಅದು ಹಿಡ್ಕೊಂಡು ನಂಗೆ ಬುಳುಬುಳು ಅನಿಸ್ತು. ಬುಳುಬುಳು ಅನಿಸಿದ್ಕೊಳ್ಳಿ ಅಂತ ಇರ್ಬೋದು. ಬಗ್ಗೆ ನೋಡಿದ್ರೆ ಪೈಪ್ ಹಿಡ್ಕೊಂಡದೆ ಮಗು. ಬುಳುಬುಳು ಅನ್ನೋಕ್ಕಾಗಿ ನಾವು ನೋಡ್ದೇರಿ. ನಾನು ನೋಡ್ತಿರ್ಲಿಲ್ರಿ ಬಾವಿನ. ಅದು ಸ್ವಲ್ಪ ತಂತಿ ಕಟ್ಟಾಗಿತ್ತು. ಹಿಂಗೆ ಆಸಿ ಬರೋಕು ಮಾಡಿತ್ತೇನೆ. ಯಾವತ್ತೂ ಹಂಗೆ ಹತ್ತಿಲಿಲ್ಲ. ಅದು ಇದೇ ಫಸ್ಟ್ ಹತ್ತಿದ್ದು. ಊಟ ಮಾಡುವಾಗ ಮಗು ಎಲ್ಲಿ ಅಂತ ಗಾಬರಿಯಿಂದ ಹುಡುಕಾಡಿದ್ದಾರೆ. ಬಾವಿಗೆ ಬ್ಯಾಟರಿ ಬಿಟ್ಟು ನೋಡಿದಾಗ 50 ಅಡಿ ಆಳದ ಬಾವಿಯ ಪಂಪ್ಸೆಟ್ ಮೋಟಾರ್ ಪೈಪ್ಗೆ ಮಗು ಸಿಲುಕಿ ಚೀರಾಡ್ತಿತ್ತು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಒದ್ದಾಡಿತ್ತು. ಕೂಡಲೇ ಪಯ್ಯ ಚೌಟಿ ಎಂಬ ವ್ಯಕ್ತಿ ಬಾವಿಗಿಳಿದು ಮಗುವನ್ನ ಹಗ್ಗದ ಸಹಾಯದಿಂದ ಹೊರತೆಗೆದಿದ್ದಾರೆ. ನಾ ಏನು ಆ ಮಗುಗೆಲ್ಲ ಉಳಿಸಿದೇನಿಲ್ಲ. ಅವಳ ಆಯುಷ್ಯ ಗಟ್ಟಿ ಇತ್ತು. ಅಷ್ಟು ಟೈಮಿಗೆ ನಂದೊಂದು ಮಾಡೋದು ಕತ್ತೆ. ಅದು ಯಾವುದೇ ಮಗು ನನ್ನ ಎದುರಿಗೆ ಪ್ರಾಣ ಬಿಟ್ಟಿದ್ದಿದ್ರೆ ನನಗದು ನೋಡ್ಲಿಕ್ಕೆ ಆಗೋದಿಲ್ಲ. ಕೊನೆಯವರೆಗೂ ಅನುಭವಿಸ್ಬೇಕಿತ್ತು. ನಾನು ಹಿಂದೆ ಮುಂದೆ ಏನು ವಿಚಾರ ಮಾಡಿದೆ, ಬಾವಿಲಿ ಇಳಿದೆ, ಆ ಮಗುಗೆ ತೆಗೆದೆ. ಅದು ಏನು ಮಾಡಿದೆ ನನಗೆ ಗೊತ್ತಾಗಿಲ್ಲ ಅಷ್ಟು ಗಡಿಬಿಡಿಯಲ್ಲಿ. ನನಗೆ ಈಗೂ ಎಲ್ಲ ಇತ್ಲಾಗೆಲ್ಲ ಸ್ವಲ್ಪ ತೆರವಾಗಿದೆ. ದೊಡ್ಡ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ನಿಮ್ಮ ಪುಟ್ಟ ಮಕ್ಕಳನ್ನ ಮನೆ ಮುಂದೆ ಆಟವಾಡಲು ಬಿಡೋ ಮುನ್ನ ಎಚ್ಚರವಿರಲಿ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.